ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣದ ನಂತರದಲ್ಲಿ ಈ ಪ್ರಕರಣವನ್ನ ಮುಚ್ಚಿ ಹಾಕಲಿಕ್ಕೆ ಹಣದ ಒಂದು ವಹಿವಾಟು ಆಗಿತ್ತು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೋಹನ್ ಎಂಬುವರ ಒಂದು ವಿಚಾರಣೆಯನ್ನ ನಡೆಸಲಿಕ್ಕೆ ಅವರಿಗೆ ನೋಟಿಸ್ ಅನ್ನು ಕೊಡಲಾಗಿತ್ತು. ಮೋಹನ್ ಇದೀಗ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ. ಯಾವ ಕಾರಣಕ್ಕಾಗಿ ದರ್ಶನ್ಗೆ 40 ಲಕ್ಷ ಹಣವನ್ನ ಕೊಟ್ಟಿದ್ರು ಮೋಹನ್ ರಾಜ್ ಮಾಜಿ ಉಪಮೇಯರ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ವ್ಯಕ್ತಿಯ ಹೆಸರು ಕೂಡ ಕೇಳಿಬಂತು. ಕಾರಣ ದರ್ಶನ್ಗೆ ಹಣ ಕೊಟ್ಟಂತಹ ಮೋಹನ್ ರಾಜ್ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. ಎಸಿಪಿ ಚಂದನ್ ಅವರಿಂದ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಮೋಹನ್ ರಾಜ್ಗೆ ವಿಚಾರಣೆಗೆ ಹಾಜರಾಗುವಂತೆ ಅವರಿಗೆ ಒಂದು ನೋಟಿಸ್ ಅನ್ನು ಕೂಡ ಕೊಡಲಾಗಿತ್ತು, ಆದರೆ ಬಂದಿರಲಿಲ್ಲ. ಆದರೆ ಈಗ ಹಾಜರಾಗಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣದ ನಂತರದಲ್ಲಿ ಯಾವ ಕಾರಣಕ್ಕಾಗಿ ದರ್ಶನ್ಗೆ 40 ಲಕ್ಷ ಹಣವನ್ನ ಮೋಹನ್ ರಾಜ್ ಕೊಟ್ಟಿದ್ರು ಎಂಬ ವಿಚಾರಣೆಯನ್ನ ನಡೆಸಲಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೇನಾದ್ರೂ ಮಾಹಿತಿ ಇತ್ತಾ? ಅದರ ಒಂದು ಸಲುವಾಗಿಯೇ ನೀವು ಹಣವನ್ನ ಅವರಿಗೆ ಕೊಟ್ಟಿದ್ರಾ? ಯಾವ ಕಾರಣಕ್ಕೆ ನಿಮ್ಮಿಂದ ಹಣವನ್ನ ಅವರು ಪಡ್ಕೊಂಡ್ರು ಇತ್ಯಾದಿ ಮಾಹಿತಿಗಳನ್ನ ಈ ತನಿಖೆಯ ಹಂತದಲ್ಲಿ ಪೊಲೀಸರು ಪಡೆದುಕೊಳ್ಳಲಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ಮೋಹನ್ ಇದೀಗಷ್ಟೇ ವಿಚಾರಣೆಗೆ ಹಾಜರಾಗಿದ್ದಾರೆ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ದಿವ್ಯಾ, ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ತನಿಖೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಮೋಹನ್ ರಾಜ್ ಅವರ ಪಾತ್ರ ಬೆಳಕಿಗೆ ಬಂದಿತ್ತು. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ತನಿಖೆಗೆ ಮೋಹನ್ ರಾಜ್ ಅವರಿಗೆ ಎಸಿಪಿ ಚಂದನ್ ಕಡೆಯಿಂದ ಒಂದು ನೋಟಿಸ್ ಕೂಡ ಮಾಡಲಾಗಿತ್ತು. ಕಾರಣ ದರ್ಶನ್ ಅಂಡ್ ಗ್ಯಾಂಗ್ಗೆ 40 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಪ್ರಾಥಮಿಕ ತನಿಖೆ ವೇಳೆ ಪೊಲೀಸರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಆ ಕಾರಣಕ್ಕಾಗಿ ಮೋಹನ್ ರಾಜ್ ಅವರಿಗೆ ಪೊಲೀಸರು ನೋಟಿಸನ್ನು ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಲಿಕ್ಕೆ ಅಂತೇಳಿ. ಇವತ್ತು ಬಸವೇಶ್ವರ ನಗರದ ಎಸಿಪಿ ಕಚೇರಿಗೆ ಮೋಹನ್ ರಾಜ್ ಅವರು ವಿಚಾರಣೆಗೆ ಹಾಜರಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಅವರಿಂದ ಪಡೆಯುವಂಥ ಅಂಶಗಳನ್ನು ಪರಿಗಣಿಸೋದಾದರೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ 40 ಲಕ್ಷ ಹಣ ಕೊಟ್ಟಿರುವಂಥದ್ದು ಮೇಲ್ನೋಟಕ್ಕೆ ಬೆಳಕಿಗೆ ಬಂದಿದೆ. ಹಾಗಾಗಿ ಆ ಹಣ ಯಾವ ಕಾರಣಕ್ಕೆ ಕೊಟ್ಟಿದ್ರಿ ಮತ್ತು ಈ ಒಂದು ಪ್ರಕರಣದಲ್ಲಿ ನೀವು ಹಣವನ್ನು ಕೊಡುವಂಥ ಸಂದರ್ಭದಲ್ಲಿ ದರ್ಶನ್ ಈ ಕೊಲೆಯ ವಿಚಾರವನ್ನೇನಾದರೂ ಪ್ರಸ್ತಾಪವನ್ನು ಮಾಡಿದ್ರ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಈಗಾಗಲೇ ಎಸಿಪಿ ಚಂದನ್ ಟೀಮ್ ಮಾಡ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಸುಮಾರು 1 ಗಂಟೆಗಳ ಕಾಲ ಮೋಹನ್ ರಾಜ್ ಅವರ ವಿಚಾರಣೆ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಈಗಷ್ಟೇ ವಿಚಾರಣೆಗೆ ಹಾಜರಾಗಿರುವಂತಹ ಮೋಹನ್ ರಾಜ್ ಅವರಿಗೆ ಹಣದ ಮೂಲದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ತನಿಖಾಧಿಕಾರಿಗಳು ಸದ್ಯ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಿರುವಂಥದ್ದು. ದಿವ್ಯಾ ಜ್ಯೋತಿ, ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ. ಮಾಜಿ ಉಪಮೇಯರ್ ಮೋಹನ್ ರಾಜ್ ಇದೀಗ ವಿಚಾರಣೆಗೆ ಹಾಜರಾಗಿದ್ದಾರೆ. ದರ್ಶನ್ಗೆ 40 ಲಕ್ಷ ಹಣವನ್ನ ಕೊಟ್ಟಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾರಣವನ್ನ ಕೇಳಲಾಗಿದೆ. ಆ ಒಂದು ಹಣದ ಮೂಲ ಏನು, ಯಾವ ಕಾರಣಕ್ಕಾಗಿ ನೀವು ಹಣವನ್ನ ದರ್ಶನ್ಗೆ ಕೊಟ್ಟಿದ್ರಿ, ಈ ಕೊಲೆಯ ಬೆನ್ನಲ್ಲೇ ಹಣ ವರ್ಗಾವಣೆ ಆಗಿರೋದ್ರಿಂದ ನಿಮ್ಮ ಬಳಿ ಏನಾದರೂ ಈ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಂಚಿಕೆಯನ್ನ ಮಾಡ್ಕೊಂಡಿದ್ರ ವಿಷಯವನ್ನ ಇತ್ಯಾದಿ ಮಾಹಿತಿಗಳನ್ನ ಈ ವಿಚಾರಣೆಯ ಹಂತದಲ್ಲಿ ಪಡೆಯಲಿದ್ದಾರೆ ಪೊಲೀಸರು.